ಪ್ರಾಣವಾಯುವಿಗೆ ತನ್ನ ಕಾರ್ಯನಿರ್ವಹಿಸುವ ಕ್ಷೇತ್ರದಿಂದ ಬೇರೆ ಬೇರೆ ಹೆಸರು ಕೊಡಲಾಗಿದೆ. ನಮ್ಮ ದೇಹದಲ್ಲಿರುವ 5 ಪ್ರಾಣವಾಯುಗಳಲ್ಲಿ ವ್ಯಾನವಾಯು ಕೂಡ ಒಂದು. ನಮ್ಮ ದೇಹದಲ್ಲಿ ಹರಿಯುತ್ತಿರುವ ಎಲ್ಲ ಪ್ರಾಣವಾಯುಗಳನ್ನು ವ್ಯಾನವಾಯು ನಿಯಂತ್ರಣ ಮತ್ತು ರೆಗ್ಯುಲೇಟ್ ಮಾಡುತ್ತಾ ಹೋಗುತ್ತದೆ. ಈ ವಾಯು ಇಡೀ ಶರೀರದಲ್ಲಿ ಓಡಾಡುತ್ತಾ ಪೋಷಕ ದ್ರವ್ಯಗಳನ್ನು ತಲುಪಿಸುತ್ತದೆ. ಅಂದರೆ ಇದರ ಸ್ಥಾನ ಇಡೀ ಶರೀರದಲ್ಲಿ ವ್ಯಾಪಿಸಿದೆ. ವ್ಯಾನವಾಯು ಶರೀರದಲ್ಲಿ ಅಂಗಾಂಗಗಳಿಗೆ ರಕ್ತ ಪೂರೈಕೆ ಮಾಡುತ್ತಾ ಆಯಾ ಅಂಗಗಳ ನಿಯೋಜಿತ ಕಾರ್ಯಗಳನ್ನು ನಡೆಸುತ್ತದೆ. ಚಿಂತೆ, ಶ್ರಮ, ನಿದ್ರಾಹೀನತೆ, ತಪ್ಪು ಆಹಾರ ಪದ್ಧತಿ ಇವುಗಳಿಂದ ವ್ಯಾನವಾಯುವಿನ ಓಡಾಟದಲ್ಲಿ ತೊಂದರೆ ಉಂಟಾಗಿ ರಕ್ತದೊತ್ತಡ ಕಾಯಿಲೆ ಬರುತ್ತೆ. ವ್ಯಾನ ಮುದ್ರೆ ಮಾಡೋದ್ರಿಂದ ರಕ್ತ ಪರಿಚಲನೆ ಸರಾಗವಾಗಿ ನಡೆಯುತ್ತದೆ. ಅಂದರೆ ರಕ್ತದೊತ್ತಡ ಹೆಚ್ಚಿದ್ರೂ ಕಡಿಮೆ ಮಾಡಿ ಅಥವಾ ಕಡಿಮೆ ಇದ್ರೂ ಜಾಸ್ತಿ ಮಾಡಿ ಸಮತ್ವವನ್ನು ಕಾಯುತ್ತದೆ, ಬ್ಯಾಲೆನ್ಸ್ ಮಾಡುತ್ತದೆ. ರಕ್ತದೊತ್ತಡ ತೊಂದರೆ ನಿವಾರಣೆಗೆ ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಮುದ್ರೆ. ಸನ್ಸ್ಟ್ರೋಕ್ ತೊಂದರೆಗೆ ಈ ಮುದ್ರೆ ತುಂಬಾನೇ ಉಪಯುಕ್ತವಾಗಿದೆ. ಈ ಮುದ್ರೆ ಮಾಡೋದ್ರಿಂದ ಮಾನಸಿಕ ಒತ್ತಡ, ಚಿಂತೆ ದೂರವಾಗಿ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಈ ಮುದ್ರೆಯನ್ನು 15 ನಿಮಿಷ ಮಾಡೋದ್ರಿಂದ ಮಿದುಳಿಗೆ ಹೆಚ್ಚಿನ ಶಕ್ತಿ ಸಂಚಲನೆಯಾಗಿ ವಿಚಾರಶೀಲತೆ ಹೆಚ್ಚುತ್ತದೆ. ಈ ಮುದ್ರೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಶರೀರದಲ್ಲಿ ವಾತ ಪ್ರಕೋಪದಿಂದ ನೋವು ಉಂಟಾದಾಗ ಮತ್ತು ಹೊಟ್ಟೆ ಉಬ್ಬರಿಸಿದಾಗ ಈ ಮುದ್ರೆಯಿಂದ ನೋವು ಶಮನವಾಗುತ್ತದೆ. ನಾಡಿಗಳ ಕಾರ್ಯ ಬಲಗೊಂಡು ಅನೇಕ ರೋಗಗಳನ್ನು ಈ ಮುದ್ರೆ ತಡೆಗಟ್ಟುತ್ತದೆ. ಈ ಮುದ್ರೆ ಮಾಡೋದ್ರಿಂದ ಅತಿ ನಿದ್ರೆ ಕಡಿಮೆಯಾಗಿ ವ್ಯಕ್ತಿಯು ಚುರುಕಾಗುತ್ತಾನೆ. ಅತಿ ಬೆವರುವುದು, ಅತಿ ಬಾಯಾರಿಕೆ, ಅತಿ ಮೂತ್ರ, ಅತಿ ರಕ್ತಸ್ರಾವ ಈ ಸಮಸ್ಯೆಗಳಲ್ಲಿ ವ್ಯಾನ ಮುದ್ರೆ ತುಂಬಾನೇ ಲಾಭಕಾರಿಯಾಗಿದೆ. ನಿದ್ರೆ ಕಡಿಮೆ ಆದಾಗ ಅಥವಾ ತುಂಬಾ ಶ್ರಮವಾದಾಗ, ಅತಿ ಚಿಂತೆ ಆವರಿಸಿದಾಗ ವ್ಯಾನ ಮುದ್ರೆಯು 10 ರಿಂದ 15 ನಿಮಿಷ ಮಾಡುತ್ತಿದ್ರೆ ರಕ್ತದೊತ್ತಡ ಬರೋದಿಲ್ಲ. ನಿದ್ರೆ ಕಡಿಮೆಯಾಗಿ ತಲೆ ಭಾರವಾಗಿದ್ರೆ ಹಾಸಿಗೆಯಲ್ಲೇ ಏನ್ ಮಾಡಬೇಕು, ಮಲಗುವಾಗ ಈ ಮುದ್ರೆ 5 ರಿಂದ 10 ನಿಮಿಷ ಮಾಡಬೇಕು. ಅವಾಗೇನಾಗುತ್ತೆ, ತಕ್ಷಣ ತಲೆಯ ಜಡತೆ ನಿವಾರಣೆ ಆಗುತ್ತದೆ. ಆಂತರಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಕೂಡ ಏನಂತಂದ್ರೆ ಈ ಮುದ್ರೆ ಮಾಡೋದ್ರಿಂದ ಹೆಚ್ಚುತ್ತದೆ. ವ್ಯಾನ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ, ಹೆಬ್ಬೆರಳಿನ ತುದಿಗೆ ತೋರ್ಬೆರಳು ಮತ್ತು ಮಧ್ಯದ ಬೆರಳಿನ ತುದಿಗಳನ್ನ ಜೋಡಿಸ್ಬೇಕು. ಇಲ್ಲಿ ಕಿರುಬೆರಳು ಮತ್ತು ಉಂಗುರು ಬೆರಳು ಇವುಗಳನ್ನ ನೇರವಾಗಿಡಬೇಕು. ಇವಾಗ ಏನಾಗುತ್ತೆ, ಇದು ವ್ಯಾನ ಮುದ್ರೆ ಆಗುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ಆಕಾಶ ತತ್ವ ಮತ್ತು ವಾಯು ತತ್ವಗಳು ಅಗ್ನಿಯೊಂದಿಗೆ ಸೇರಿ ದೇಹವನ್ನು ಸಮತೋಲನ ಸ್ಥಿತಿಗೆ ತರುತ್ತವೆ. ಮುದ್ರೆಗಳನ್ನು ಯಾವಾಗ್ಲೂ ನಾವೇನ್ ಮಾಡಬೇಕು, 2 ಕೈಗಳಿಂದ ಮಾಡಬೇಕು. ಈ ಮುದ್ರೆಯನ್ನು ನಾವು ಬೇರೆ ಯಾವುದೇ ಮುದ್ರೆಗಳ ಜೊತೆ ದಿನನಿತ್ಯ ಮಾಡಬಹುದು. ಆಮೇಲೆ ಸಾಮಾನ್ಯವಾಗಿ ಈ ಮುದ್ರೆಯು ಏನಂತಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ 10 ರಿಂದ 15 ನಿಮಿಷಗಳವರೆಗೆ ಮಾಡಬೇಕು. ಆದರೆ ಹೆಚ್ಚು ರಕ್ತದೊತ್ತಡ ಇದ್ದಾಗ ಈ ಮುದ್ರೆಯನ್ನು 30 ರಿಂದ 45 ನಿಮಿಷಗಳವರೆಗೆ ಮಾಡಬೇಕಾಗುತ್ತೆ. ನಂತರ ಕೂಡಲೇ ಏನ್ ಮಾಡಬೇಕು, 10 ರಿಂದ 15 ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು. ಅವಾಗೇನಾಗುತ್ತೆ, ರಕ್ತದೊತ್ತಡ ಕಂಟ್ರೋಲ್ನಲ್ಲಿ ಬರುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.